ಅಂತ ಅಂದರೆ ಅದೆಲ್ಲ ಹೆಂಗೆ ಸಮಾಧಾನ ಆಗ್ತಾ ಇದೆಯೋ ಇವತ್ತು ನಿಂಗೆ ಗೊತ್ತಾನೆ ಮಸಾಜ್ ಮಾಡ್ತೀಯಾ? ಯಾವ ಮಸಾಜು ಮಾಡಲ್ಲ, ಏನೂ ಇಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನವರಾತ್ರಿಯ 9ನೇ ದಿವಸ ಹಾಗೂ ಕಡೆ ದಿವಸ. ಇವತ್ತಿನ ದಿವಸ ಸಿದ್ಧಿದಾತ್ರಿ ದೇವಿನ ಪೂಜೆ ಮಾಡ್ತೀವಿ. ಇವ್ರ ಸ್ಟೋರಿ ಬಂದ್ಬಿಟ್ಟು ಕೂಷ್ಮಾಂಡಾ ದೇವಿ ಸ್ಟೋರಿಗೆ ಕನೆಕ್ಟೆಡ್ ಆಗಿದೆ. ಕೂಷ್ಮಾಂಡಾ ದೇವಿಯವರು ನಿಮಗೆ ಗೊತ್ತಿರೋ ಹಾಗೆ ಇಡೀ ಯೂನಿವರ್ಸ್ನ ಅವರ ಬ್ರೈಟ್ ಸ್ಮೈಲಿಂದ ಕ್ರಿಯೇಟ್ ಮಾಡಿದ್ರು. ಹಾಗೆ ಬ್ರಹ್ಮ, ವಿಷ್ಣು, ಮಹೇಶ್ವರನ್ನು ಕೂಡ ಕ್ರಿಯೇಟ್ ಮಾಡಿದ್ರು. ಬ್ರಹ್ಮನ್ನ ಕ್ರಿಯೇಟರ್ ಆಗಿ, ವಿಷ್ಣುವಿನ ಪ್ರಿಸರ್ವರ್ ಆಗಿ, ಹಾಗೆ ಶಿವನ್ನ ಡೆಸ್ಟ್ರಾಯರ್ ಆಗಿ ನೇಮಿಸಿದ್ರು. ಆಗ ಶಿವ ಸಿದ್ಧಿ ಲಭಿಸ್ಲಿ ಅಂತ ದೇವಿನ ಪೂಜೆ ಮಾಡಿದರು. ಅದಕ್ಕೋಸ್ಕರ 9ನೇ ದಿವಸ ಶಿವನ ಎಡಭಾಗದಲ್ಲಿ ಅಂದರೆ ಲೆಫ್ಟ್ ಸೈಡ್ ದೇವಿ ಅಪಿಯರ್ ಆದರು. ಆ ದೇವಿನೇ ಸಿದ್ಧಿದಾತ್ರಿ ದೇವಿ. ಹಾಗೆ ಶಿವಂಗೆ 18 ಸಿದ್ಧಿಗಳನ್ನ ಕೊಟ್ಟರು. ಸಿದ್ಧಿದಾತ್ರಿ ಅನ್ನೋ ವರ್ಡ್ನಲ್ಲಿ 2 ವರ್ಡ್ ಇದೆ. ಸಿದ್ಧಿ ಅಂದರೆ ಪರ್ಫೆಕ್ಷನ್, ಧಾತ್ರಿ ಅಂದರೆ ಕೊಡೋ ಅಂಥವಳು. ಸೊ ಪರ್ಫೆಕ್ಟ್ ಆಗೆ ಇಬ್ರು ಶಿವ ಆ್ಯಂಡ್ ಶಕ್ತಿ ಒಂದಾಗಿದ್ದ ದಿವಸ. ಸೊ ಇವತ್ತಿನ ದಿವಸ ನಾವು ಸಿದ್ಧಿದಾತ್ರಿ ದೇವಿನ ಸಿದ್ಧಿ ಲಭಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಸೊ ಐ ಗೆಸ್ ಈ ಶಾರ್ಟ್ ಸ್ಟೋರಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಗೈಸ್, ಈ ನವರಾತ್ರಿ ಸ್ಟೋರಿ ನಾನು ಏನು ಹೇಳಿದೆ, 9 ದಿನಗಳು ನನಗೆ ಫೀಲ್ ಆಗಿದ್ದೇನು ಅಂತ ಅಂದರೆ, ದೇವ್ರದ್ದು ಸ್ಟೋರಿ ನಮ್ಮ ಲೈಫು ಎರಡೂ ತುಂಬ ಕನೆಕ್ಟೆಡ್ ಆಗಿದೆ. ಸುಮ್ಮನೆ ಸ್ಟೋರಿ ಮಾಡಬೇಕು ಅಂತ ಹೇಳಿಬಿಟ್ಟು ದೇವ್ರದ್ದು ಸ್ಟೋರೀಸ್ ಇಲ್ಲ, ಅದು ನಿಜವಾಗ್ಲೂ ಆಗಿರೋದ್ರಿಂದ ಅದು ನಮ್ಮ ಲೈಫ್ನಲ್ಲೂ ಇಂಪ್ಯಾಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಹುಟ್ತೀವಿ, ಸಣ್ಣ ಮಕ್ಕಳಾಗಿರ್ತೀವಿ, ಟೀನೇಜ್ ಬರುತ್ತೆ, ಮದುವೆ ಆಗೋ ಟೈಮ್ ಬರುತ್ತೆ, ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ. ಅದಾದಮೇಲೆ ಡಿಫಿಕಲ್ಟ್ ಸಿಚುವೇಶನ್ಸ್ನ ಫೇಸ್ ಮಾಡ್ತೀವಿ ಎಲ್ಲರೂ. ಹಾಗೆ ಗೆದ್ದು ಒಂದು ದಿನ ಲೈಫ್ನಲ್ಲಿ ದೇವರನ್ನ ಹೋಗಿ ಸೇರ್ಕೋತೀವಿ. ಸೊ ಆಲ್ಮೋಸ್ಟ್ ನನಗೆ ಆ ಥರ ಕನೆಕ್ಟ್ ಆಯಿತು. ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗೆ ನಮಗೆ ದೇವ್ರದ್ದು ಬ್ಲೆಸ್ಸಿಂಗ್ ತುಂಬ ನೆಸೆಸರಿ ಅಂತ ಹೇಳಿಬಿಟ್ಟು ನನಗೆ ಅರ್ಥ ಆಯಿತು. ಸೊ ಐ ಹೋಪ್ ನಿಮಗೂ ಏನಾದ್ರು ಅನಿಸಿರುತ್ತೆ ಅಂತ. ಇನ್ ಕೇಸ್ ನಿಮ್ಗೇನಾದ್ರು ಅನಿಸಿದ್ರೆ ಅದನ್ನು ಕಮೆಂಟ್ನಲ್ಲಿ ಹಾಕಿ. ಈಗ ಸದ್ಯಕ್ಕೆ ಭವಿಷ್ಯ ಇನ್ನು ಡ್ಯಾನ್ಸ್ ಕ್ಲಾಸ್ನಲ್ಲಿ ಅವಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ಅವಳಿನ ಕಾಲ್ ಮಾಡಿದ ತಕ್ಷಣ ಹೋಗಿ ಕರ್ಕೊಂಬರ್ಬೇಕು ಗೈಸ್, ಅಷ್ಟೇ ಗೈಸ್. ಅವಳನ್ನ ಕರ್ಕೊಂಡು ಬರಬೇಕಾದ್ರೆ ವ್ಲಾಗ್ ಮಾಡ್ತೀನಿ. ಯಾಕೆ ಫೋನ್ ಎತ್ತಾ ಇರಲಿಲ್ಲ? ಫೋನ್ ಮಾಡ್ತಾ ಫೋನ್ ಮಾಡಬೇಕು ಕೇಳಕ್ಕೆ. ಗೈಸ್, ಮನೆಗೆ ಬಂದು ಸುಮಾರು ಹೊತ್ತಾಯಿತು. ಬಟ್ ಭವಿಷ್ಯಂಗೆ ಐಸ್ ಕ್ರೀಮ್ ತಿನ್ಬೇಕು ಅನ್ನಿಸ್ತಿತ್ತಂತೆ. ಸೊ ಅದಕ್ಕೋಸ್ಕರ ಅವರಪ್ಪಂಗೆ ಹೇಳಿಬಿಟ್ಟು ಈಗ ಅವರಪ್ಪ ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಭವಿಷ್ಯ ಐಸ್ ಕ್ರೀಮ್ ತಿನ್ನೋದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ಐಸ್ ಕ್ರೀಮ್ ತಿನ್ನಲ್ಲ, ಆದರೆ ಕಾಫಿ ಕುಡಿತೀನಿ, ಬಿಕಾಸ್ ನಂಗೆ ಐಸ್ ಕ್ರೀಮ್ ಇಷ್ಟ ಇಲ್ಲ. ಬಟ್ ಭವಿಷ್ಯಂಗೆ ತುಂಬ ಇಷ್ಟ ಐಸ್ ಕ್ರೀಮ್. ಬನ್ನಿ ಗೈಸ್, ಹೋಗೋಣ. ಸರ್ ಅದೆಲ್ಲ ಹೆಂಗೆ ಇಟ್ಕೊಂಡು ಆಗುತ್ತೆ ಸರ್ ಅಂತ ಅಂದರೆ, ನಾನು ಅದು ಹೆಂಗೆ ಬೇಕಾಗುತ್ತೆ ಥ್ಯಾಂಕ್ ಯು. ನಮ್ಮ ಭವಿಷ್ಯ ಅವ್ರ ಸರ್ ಡ್ಯಾನ್ಸ್ ತೋರಿಸ್ತಾ ಇದ್ದಾಳೆ. ಅವರ ಕಾಲೇಜ್ನಲ್ಲಿ ಸರ್ ಇದ್ದಾರಲ್ಲ, ಡ್ಯಾನ್ಸರ್ ಅವ್ರದ್ದು. ನಮ್ಮ ಭವಿಷ್ಯಂದು ಐಸ್ ಕ್ರೀಮ್ ನೋಡಿ ಕಾಲು ಭಾಗ ಖಾಲಿ ಆಗೋಗ್ಬಿಟ್ಟಿದೆ ಆಲ್ರೆಡಿ.
ಸಮಾಧಾನ ಆಗ್ತಾ ಇದೆಯೋ ಒಂಚೂರು? ಇವತ್ತು ನಿಂಗೆ ಗೊತ್ತಾನೆ, ನಾನು ನನ್ನ ಫ್ರೆಂಡ್ಸು ನಿನ್ನ ವ್ಲಾಗ್ಗಳನ್ನ ಕ್ಲಾಸಲ್ಲಿ ಇನ್ನೂ ಮ್ಯಾಥ್ಸ್ ಮ್ಯಾಮ್ ಬಂದಿರಲಿಲ್ಲ, ಅವಾಗ ಹಾಕೊಂಡು ನೋಡ್ತಾ ಕೂತಿದ್ವಿ. ಯಾವುದು ಹಳೇದಾ ಅಥವಾ ಇದೇ? ಬ್ಯಾಕ್ ಟು ಕಾಲೇಜ್ ಸಪ್ಲೈಸ್ ಓಕೆ ಓಕೆ. ಮತ್ತೆ ಫಸ್ಟ್ ಡೇ ಓರಿಯಂಟೇಷನ್ ಅಂತ ಎಲ್ಲ ಅನ್ಕೊಂಡು. ಸಮಾಧಾನ ಆಗ್ತಾ ಇದೆಯಾ ಈಗ? ತಣ್ಣಗಿರೋದು ತಿಂಡಿ. ಗೈಸ್, ಭವಿಷ್ಯ ತಿಂಡಿ ಮುಗಿಸ್ತಾಳೆ, ಅದಾದಮೇಲೆ ನಾವು ಮನೆಗೆ ಹೊರಡ್ತೀವಿ. ಆ್ಯಂಡ್ ರೋಡ್ ಫುಲ್ಲು ಬರೀ ಏನಂತಾರೆ, ಫೆಸ್ಟಿವಲ್ಗೆ ಹೂ ಹಣ್ಣು ಕಾಯಿ ಇದನ್ನೇ ಮಾಡ್ತಾ ಇದ್ದಾರೆ. जल्दी जल्दी खाओ, घर जाएंगे आओ. ಸ್ವಲ್ಪ ಮನೆಗೆ ಹೋದಾದ್ಮೇಲೆ ಬೆನ್ ಮಸಾಜ್ ಮಾಡ್ತೀಯಾ? ಯಾವ ಮಸಾಜು ಮಾಡಲ್ಲ, ಏನೂ ಇಲ್ಲ, ತೆಪ್ಪಂಗೆ ಮಲ್ಕೋಬೇಕು. ನೋಟ್ಸ್ ಬರ್ಕೋಬೇಕು, ತುಂಬ ನೋಟ್ಸ್. ಕೈಸ್, ಈಗ ತಾನೇ ಮನೆಗೆ ಬಂದ್ವಿ. ನಮ್ಮ ಭವಿಷ್ಯಂಗೆ ಬೆನ್ನೊತ್ತಬೇಕಂತೆ. ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಒತ್ತುತ್ತೀನಿ. ನೀನು ಉತ್ತರ ಕೊಡಲಿಲ್ಲ, ರಾಂಗ್ ಉತ್ತರ ಕೊಟ್ಟೆ ಅಂದರೆ ನಾನು ಒತ್ತಲ್ಲ. ಓಕೆನಾ? ಹಾಂ, ಓಕೆನಾ ರೀ? ಕೇಳೋ ಪ್ರಶ್ನೆಗೆ ಈಗ ಸದ್ಯಕ್ಕೆ ಉತ್ತರ ಕೊಡಬೇಡ್ರಿ. ಅವಳು ಗೊತ್ತಿಲ್ಲ ಅಂದರೆ ಮಾತ್ರ ಉತ್ತರ ಕೊಡಿ. ಓಕೆನಾ ರೀ? ಬನ್ರಿ, ಇಲ್ಲಿ ಕೇಳ್ತೀನಿ, ಪ್ರಶ್ನೆ ಕೇಳ್ತೀನಿ. ಅವಳು ಉತ್ತರ ಕೊಟ್ಟರೆ ಕರೆಕ್ಟಾಗಿ, ಫಸ್ಟ್ ಅವಳಿಗೆ ಚಾನ್ಸ್ ಕೊಡೋಣ. ಕರೆಕ್ಟಾಗಿ ಉತ್ತರ ಕೊಟ್ಟರೆ ಮಸಾಜ್ ಮಾಡ್ತೀನಿ ಬೆನ್ನು. ಕರೆಕ್ಟಾಗಿ ಉತ್ತರ ಕೊಡದೆ ಹೋದ್ರೆ ಯಾವುದೂ ಅಲ್ಲ. ಲಚ್ಕಾರಿ ಪಚ್ಕಾರಿ ಲಂಗ ಲಂಗ ಅಂತ. ಸರಿ, ಇವಾಗ ಕೇಳ್ತೀನಿ. ಗೊತ್ತಿರಲ್ಲ ನಂಗೆ. ಅಪ್ಪಂಗೆ 3, ಅಮ್ಮಂಗೆ 1. ನೀವು ಹೇಳ್ಬೇಡಿ. ಅಪ್ಪಂಗಾದ್ರೆ 3, ಅಮ್ಮಂಗಾದ್ರೆ 1. ಅಪ್ಪಂಗಾದ್ರೆ 3, ಅಮ್ಮಂಗಾದ್ರೆ 1. ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ನನಗೆ ಅಂತ ಏನಂತ ಕೇಳ್ತೀಯ? ಗೂಗಲ್ನ ಅಪ್ಪಂಗೆ 3, ಅಮ್ಮಂಗೆ 1 ಏನೋ ಅಂತ ಕೇಳ್ತೀಯ? ಭವಿಷ್ಯ, ಇದೆಲ್ಲ ಚೀಟಿಂಗ್, ಹಿಂಗೆಲ್ಲ ಮಾಡಬಾರ್ದು. ಗೊತ್ತಿಲ್ಲ ಅನ್ನೋ. ಅಂದ್ರೆ ಮಸಾಜ್ ಮಾಡಲೇಬೇಕು. ನಾನು ಹೇಳಂದಲ್ಲ, ಕರೆಕ್ಟಾಗಿ ಹೇಳೋದಿಲ್ಲ, ಮಾಡಬೇಕು. ಗೊತ್ತಿಲ್ವೇನ್ರಿ? ಅಪ್ಪಂಗಾದ್ರೆ 3 ವಿಭೂತಿ, ಅಮ್ಮಂಗಾದ್ರೆ 1 ಕುಂಕುಮ. ಅಲ್ಲ, ಅಮ್ಮಂದಿರು ಇಟ್ಕೋಬಹುದು 3. ಬಟ್ ಇವಾಗ ಶಿವ 3 ಇದೇನಂತಾರೆ ಗೆರೆ, 3 ಪಟ್ಟೆ ಹೇಳ್ಕೊಂಡಿರ್ತಾರೆ. ನನಗೆ ಮಾಡಿದ್ಯಪ್ಪ ಹಿಂಗೆ, ನನಗೆ ಈ ತರ ಇಟ್ಟವ್ರೆ. ನಿನಗೆ ಈ ತರ ಇಡೋದು, ಈ ತರ ಇಡೋದು ಆದ್ರೆ 3 ತಾನೆ ನಾನು ಹೇಳಿದ್ದು ಅಪ್ಪ ಅಮ್ಮಂಗೆ. ಸೊ ನಮ್ಮ ಭವಿಷ್ಯಂಗೆ ಉತ್ತರ ಕೊಡಕ್ಕಾಗ್ಲಿಲ್ಲ, ನಾನೇ ಉತ್ತರ ಕೊಟ್ಟಿದ್ದೀನಿ. ಆದ್ರೂ ನಾನೇನೋ ಬನ್ನ ಮಸಾಜ್ ಮಾಡ್ತೀನಿ. ಈಗಲೇ ಮಾಡಲ್ಲ, ಆಮೇಲೆ ಮಾಡ್ತೀನಿ ಲೇಟಾಗಿ. ಗೈಸ್, ಇವತ್ತಿನ ಬ್ಲಾಗ್ ನಿಮಗೆ ಕೊಟ್ಟೆ ರೀ. ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತಾಯಿದ್ದೀನಿ, ಬಿಕಾಸ್ ನಾಳೆ ಆಯುಧ ಪೂಜೆ ಆಗಿರೋದ್ರಿಂದ ಅದಕ್ಕೆ ಸ್ವಲ್ಪ ಪ್ರಿಪೇರ್ ಮಾಡ್ಕೋಬೇಕು. ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. until next vlog, take care, bye bye, see you guys. ಕಪಾಳಕ್ಕೊಂದು ಪಟಾರ್ ಅಂತ, ಅದರಿಂದನೇ ಹೊಡೆದು